ಸತ್ತಾಗ ಓದೋರು ಯಾರು? ಇದ್ರ ಮಧ್ಯೆ ನಮ್ಮ ಕರ್ತವ್ಯ ಏನು? ನೀವೆಲ್ಲ ಈಗ ಚಿಕ್ಕ ಹುಡುಗರು, ಮುಂದೆ ನಿಮ್ಮ ಮನೆಯ ದೀಪವನ್ನ ಬೆಳಗತಕ್ಕಂಥ ಪ್ರತಿಯೊಂದು ಏನೋ ಅಮೂಲ್ಯವಾದ ವಸ್ತುಗಳು ನೀವೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಬಿಡು, ನಾನೇನ್ ಮಾಡಕ್ಕಾಗ್ತದೆ, ನನ್ನಿಂದ ಸಾಧ್ಯನಾ? ನಮ್ಮ ತಾಯಿ ನಮ್ಮ ಫ್ಯಾಮಿಲಿ ಬಡವ ಕುಟುಂಬ, ನಾನೇನ್ ಸಾಧನೆ ಮಾಡ? ದಟ್ ಈಸ್ ರಾಂಗ್. ಯೂಟ್ಯೂಬ್ ಅಲ್ಲಿ UK ಅಯ್ಯರ್ ಅಂತ ಒಂದು ಇಂಟರ್ನೆಟ್ ಮತ್ತೆ ಫೇಸ್ಬುಕ್ ಸೈಂಟಿಸ್ಟ್ ನೋಡಿ, ಬಹಳ ಹಿಂದೆ ಅಂದ್ರೆ ಬೆಂಗಳೂರೆಲ್ಲ ಹಳ್ಳಿನೇ. ಆ ಟೈಮಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಮನುಷ್ಯ, 7 ಜನ 8 ಜನ ಮಕ್ಕಳು, ಏನೋ 15 ಅಡಿ ಬಾಡಿಗೆ ಮನೆ ಇರ್ತವ್ರು. ಇವತ್ತು ಆತ 1000 ಕೋಟಿ ಒಡೆಯ. ಆ ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ, 100 ಕೋಟಿ ಇದೆ, ನಾನೇನಪ್ಪ ಮಾಡ್ಲಿ ಅಂತ. ಎಲ್ಲಿಂದ ಬಂತು? ಬಿಕಾಸ್ ಆಫ್ ಎಜುಕೇಶನ್. ಪ್ರತಿಯೊಂದು ಸ್ಟೂಡೆಂಟ್ ಅಲ್ಲೂ ನಿಮ್ಮದೇ ಆದ ಒಂದು ಪ್ರತಿಭೆ ಇರ್ತದೆ. ಅದನ್ನ ಈಚೆ ತೆಗಿಯಕ್ಕೆ ಟೀಚರ್ಸ್ ಇದ್ದಾರೆ. ಪ್ರಾಪರ್ ವೇ ಯುಟಿಲೈಸ್ ಮಾಡ್ಕೊಳ್ಬೇಕು. ಏನ್ ಟೀಚರ್ ಹೇಳ್ತಾರೆ? ಈಗ ತಂದೆ ತಾಯಿ ಸಂಸ್ಕಾರ ಕಲಿಸ್ತಾರೆ. ಸಂಸ್ಕಾರ ಸಂಸ್ಕೃತಿ ಟೀಚರ್ಸ್ ಕಲಿಸ್ತಾರೆ. ಆ ಸಂಸ್ಕಾರ ಸಂಸ್ಕೃತಿ ಬೆಲೆ ಕಟ್ಟಕ್ಕಾಗದೆ ಅಂತ ವಸ್ತುಗಳು. ಇದನ್ನ ಯಾರು ಅರ್ಥಕೊಂಡು ನೀವು ಮುಂದೆ ನುಗ್ತೀರೋ, ನಿಮ್ಮ ಭವಿಷ್ಯ ಉಜ್ವಲವಾಗಿ ಬೆಳೀತದೆ. ಟೀಚರ್ಸ್ ಹೇಳಿದ್ದನ್ನು ಕೇಳಬೇಕು. ತಂದೆ ತಾಯಿಗಳನ್ನ ನೋವಿಡಬಾರ್ದು. ಅವತ್ತಿಂದ ಅವತ್ತು ಏನ್ ಕೊಡ್ತಾರೆ ಮುಗಿಸ್ಬೇಕು. ಐ ಕ್ಯಾನ್ ಡೂ ಅನ್ನೋದು ನಿಮ್ಮಲ್ಲಿ ಬರಬೇಕು. ನನಗೆ ಏನ್ ಇಷ್ಟು ಬರೋಷ್ಟರಲ್ಲಿ ಈ ಮಟ್ಟಕ್ಕೆ ನಾನು ಹೋಗ್ತೀನಿ ಅನ್ನೋದು ನಿಮ್ಮಲ್ಲಿ ಮನೋಭಾವ ಬೆಳೆಸ್ಕೋಬೇಕು. ದುರಾಂಕಾರ, ದುರಾಲೋಚನೆ, ದುರಾಸೆ ಬಿಡಬೇಕು. ಒಳ್ಳೆಯವರ ಸಂಘ ಮಾಡಬೇಕು. ಒಳ್ಳೆಯದನ್ನ ಕೇಳ್ಕೋಬೇಕು, ಕೆಟ್ಟದನ್ನ ಬಿಟ್ಬಿಡ್ಬೇಕು. ಇದನ್ನೆಲ್ಲ ನೀವು ರೂಢಿಸ್ಕೊಂಡ್ರು ಅಂದ್ರೆ ಯು ವಿಲ್ ಬಿಕೇಮ್ ಎ ಗುಡ್ ಏನೋ ಸಮಾಜ ಉದ್ಧಾರಕರಾಗ್ತೀರ ವಿನ ಸಮಾಜ ಘಾತಕ ಶಕ್ತಿಗಳಾಗಿ ನೀವು ಬೆಳೆಯೋದಿಲ್ಲ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್